ಸಭೆಗೆ ಮಾತನಾಡೋದಕ್ಕೆ ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ ಮುಖಂಡರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಬಂದಿರುವಂತಹ ಆರೋಪ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಜಕ್ಕೂ ಒಂದು ರೀತಿಯಾಗಿ ಆಶ್ಚರ್ಯ ಅಂತ ಅನ್ಸುತ್ತೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನಾಗಿರುತ್ತೆ? ಏನು ಆರೋಪ ಬಂದಿದೆ ಮೇಡಮ್? ದಾವಣಗೆರೆಯಲ್ಲಿ ಮಾತನಾಡಿರುವಂತದ್ದು ಉಪಸಮರಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ ಸರ್. ಸಂದರ್ಶನ ಒಂದರಲ್ಲಿ ಎಸ್ಡಿಪಿಐ ಮತ್ತೆ ಮುಸ್ಲಿಂ ಸಮುದಾಯದ ಪಕ್ಷೇತರ ಅಭ್ಯರ್ಥಿಗೆ ಕೈ ಮುಖಂಡನಿಂದ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಆದ್ರೆ ಯಾರು ಏನು ಅನ್ನೋದನ್ನ ಬಾಯಿ ಬಿಟ್ಟಿಲ್ಲ. ಪರೋಕ್ಷವಾಗಿ ಜಮೀರ್ ಅಹಮದ್ ಮತ್ತೆ ಅಬ್ದುಲ್ ಜಬ್ಬಾರ್ ಮೇಲೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಸ್ಡಿಪಿಐ ಪಕ್ಷೇತರ ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪರೋಕ್ಷವಾಗಿ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡಕ್ ಬರಂಗಿಲ್ಲ. ಅವ್ರಿಗೆ ಅವರಲ್ಲಿ ಏನಾರ ಪ್ರೂಫ್ ಇದ್ರೆ ಅದಕ್ಕೆ ಏನಾರ ನಾವು ವಿರೋಧ ಮಾಡಿದ್ವಿ ಅಂತ ಗೊತ್ತಾಗಿದ್ರೆ ತೋರಿಸ್ಬೇಕು. ನೀವು ಬರೇ ಪೇಪರ್ ನಲ್ಲಿ ಮಾತಾಡಕ್ಕೋಸ್ಕರ ಇದಕ್ಕೋಸ್ಕರ ಇರಂಗಿಲ್ಲ. ಈಗ ಇವ್ರು ಹೇಳ್ತಿರೋ ಪ್ರಕಾರ ಇವತ್ತು ನಾನು ಈಗ ಕನಿಷ್ಠ ಪಕ್ಷ ಒಂದು 5 ರಿಂದ 10 ಎಲೆಕ್ಷನ್ಗಳು ಮಾಡಿದ್ದೀನಿ ಅಲ್ಲಿ, ಪಾರ್ಲಿಮೆಂಟ್ ಅದು ಸೇರಿ. ಏನ್ ಇವರೇ ಬಂದಿದ್ದಿಲ್ಲ ಕೆಲ್ಸಕ್ಕೆ ಅಲ್ಲಿ. ಆರೋಗ್ಯ ಸರಿ ಇಲ್ಲದಕ್ಕೆ ನಾವು ಹೊರಗ್ ಬಂದಿದ್ದಿಲ್ಲ. ಇವರು ಅಲ್ಲಿಂದ ಬಂದು ಏನ್ ಬಾಯಿಗೆ ಬಂದಂಗೆ ನಿನ್ನೆ ಅವ್ರ ಪಾಪ್ಯುಲರ್ ಇದ್ದಿಲ್ಲ ಅದಕ್ಕೆ ನಾವು ಅವ್ರಿಗೆ ನಾವು ಹೇಳಿದ್ದೆ ಸರ್ ತಪ್ಪಾಯ್ತು ಅದು ಇಂಥವೆಲ್ಲ ಮಾತು. ಇದಕ್ಕಿಂತ ಹಿಂದೆ ಯಾಕೆ ಹೇಳಿಲ್ಲ? ಇದಕ್ಕಿಂತ ಹಿಂದೆ ಮಲ್ಲಿಕಾರ್ಜುನ್ ಅವ್ರಿಗೆ ಆಗತ್ತಿದ್ದಿಲ್ಲ, ಅದಕ್ಕೋಸ್ಕರ ನಾವು ಬೇರೆ ಹೆಸರು ಹೇಳ್ಬೇಕಾಯ್ತು ಅಂತ ಹೇಳಿದ್ರು. ನೀವು ಹೇಳೋದು ಯಾಕಪ್ಪ? ಮಲ್ಲಿಕಾರ್ಜುನ್ ಯಾವಾಗ ಹೆಸರು ಕೊಳ್ಳಿಲ್ವೋ ನೀವು ಕೇಳ್ಬೇಕಾಯ್ತು. ನಿಮ್ದೇ ಆದಂತ ಕ್ಯಾಂಡಿಡೇಟ್ ಕೊಡ್ರಿ ಸರ್ ಅಂತ ಕೇಳ್ಬೇಕಾಯ್ತು. ನೀವು ಕೇಳಿ ತಗೊಂಡು ನಿಲ್ಲಿಸ್ಬೇಕಾಯ್ತು. ಈಗ ಜಬ್ಬಾರ್ ಪಾಪ್ಯುಲರ್ ಇಲ್ಲ ಅಂತ ಹೇಳಂದಾಗ ಗೊತ್ತಾಗಿದ್ದು ನಿಮ್ಗೆ ಇವತ್ತೇನಾ? ಈಗ 3 ಸರ್ತಿ ನಾನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ, 3 ಸರ್ತಿ MLC ಇದ್ದೀನಿ, ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷನಾಗಿದ್ದೆ. ಇವೆಲ್ಲ ಇದಾವೆ. ಪಾಪ್ಯುಲರ್ ಅಂತ ಹೇಳಿದ್ರೆ ಹೆಂಗೆ ಅದು? ಈಗ ನನ್ಗಿಂತ ಜಾಸ್ತಿ ಪಾಪ್ಯುಲರ್ ಈಗ ನಿಂತಿರೋ ಕ್ಯಾಂಡಿಡೇಟ್ ಆಗ್ಬಿಟ್ರ? ಮಾತಾಡ್ಬೇಕಾದ್ರೆ ಸ್ವಲ್ಪ ಬಾಯಿಗೆ ಲಿಮಿಟ್ ಇದು ಇಟ್ಕೋಬೇಕು. ನಮಗೂ ಚೆನ್ನಾಗಿ ಮಾತಾಡಕ್ ಬರ್ತೈತೆ, ನಿಮ್ಗಿಂತ ಮುಂಚೆ ಹುಟ್ಟರು ನಾವು. ಹೆಂಗ್ ಯಾರ್ದಾರ ಖಾಲಿ ಎಳೆಯೋ ಕೆಲ್ಸಗಳು ಮಾಡೋದ್ ಬಿಡ್ರಿ. ಈಗ ಅವೆಲ್ಲ ಹಂಗೆಲ್ಲ ಕೆಲ್ಸ ನೀವೆಲ್ಲ ಬಹಳ ಗುರಿ ಅವು ಇಟ್ಕೊಂಡಿದ್ದೀರ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಇರ್ಲಿ, ಆದ್ರೂ ಸಹಿತ ಮಾತಾಡ್ಬೇಕಾದ್ರೆ ಯಾರ್ದಾರ ಖಾಲಿ ಎಳೆಯೋ ಕೆಲಸ ಇದು ಮಾಡೋ ಕೆಲಸ ಮಾಡಬಾರ್ದು. ಇವಾಗ ಸರ್ ಕಂಪ್ಲೇಂಟ್ ಆಗಿದೆಯಲ್ಲ, ಅದಕ್ಕೆ ಏನ್ ಹೇಳ್ತೀರಾ? AICCಗೆ ನಿಮ್ ಮೇಲೆ ಕಂಪ್ಲೇಂಟ್ ಆಗಿದೆ ಇವಾಗ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಕಂಪ್ಲೇಂಟು, ಅದಕ್ಕೆ ಎನ್ಕ್ವೈರಿ, ಅದಕ್ಕೆಲ್ಲ ನಾವು ತಯಾರಿದ್ದೀವಿ. ಏನ್ ಬೇಕಾದ್ರೂ ಅವರು ನಾವು ತಪ್ಪು ಮಾಡಿದ್ರೆ ನಮ್ಗೆ ಏನ್ ಬೇಕಾದ್ರೂ ಆಕ್ಷನ್ ತಗೊಳ್ಳಿ, ಅದ್ರಾಗ ಎರಡನೇ ವಿಚಾರನೆ ಇಲ್ಲ. ನಾವೇನ್ ಅದಕ್ಕೆ ನಾವು ತಪ್ಪು ಮಾಡಿದ್ರೆ ತಾನೇ ನಾವೆಲ್ಲ ಇದು ಮಾಡೋದು, ಅದಕ್ಕೇನ್ ಸಂಬಂಧ ಇಲ್ಲ. ಇವ್ರಿಗೇನು ಸಂಬಂಧ? ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಎಲೆಕ್ಷನ್ ಆಗಿದೆ, ಯಾಕೆ ಈಗ ಇನ್ನೂ ರಿಸಲ್ಟ್ 4ನೇ ತಾರೀಕಿದೆ, ಈಗ ಯಾಕೆ ಹಿಂಗೆಲ್ಲ ಮಾತಾಡಕತ್ತಾರ ಇವ್ರು ಅಂತ ಅರ್ಥ ಆಗ್ತಲ್ಲ ನನ್ಗೆ. ಯಾರು ಹೇಳಿಸ್ತದಾರು ಏನ್ ಇದು ಮಾಡ್ತದಾರು? ಈಗ ಅರ್ಜೆಂಟ್ ಆಗಿ ಏನಾರ ಮಿನಿಸ್ಟರ್ ಆಗ್ಬೇಕಂತಿದಾರೋ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಸರ್, ಮತ್ತೆ ನೀವು ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗ್ಯ ಆಗ್ಲಿಲ್ಲ, ಯಾಕೆ ಅಂತ ಹೇಳ್ಬಿಟ್ಟು? ನಮ್ಗೆ 1 ತಿಂಗಳಿಂದ ಈಗ ತನಕನೂ ನಮ್ಗೆ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಸರಿ ಇಲ್ಲದ್ರೂ ಪ್ರಚಾರಕ್ಕೆ ಬಂದ್ಬಿಡ್ಬೇಕ? ನಮ್ಗೆ ಏನೈತಿ, ನಾವ್ ಏನ್ ಕೆಲಸ ಮಾಡ್ಬೇಕು, ನಮ್ ಕಡೆಯಿಂದ ಏನಾಗ್ತದೆ ಮಾಡ್ತಾ ಇರ್ತೀವಿ. ಇವತ್ ತನಕ ಯಾವಾಗಾರ ಪಕ್ಷದ ವಿರೋಧ ಕೆಲಸ ಮಾಡಿದಾರಂತ ಒಂದು ತೋರಿಸ್ಬಿಡ್ಲಿ. ದುಡ್ಡು ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ ಇಂಥವೆಲ್ಲ ಯಾರ್ ಬೇಕಾದ್ರೂ ಗಾಡಿ ಮೇಲೆ ಯಾರ್ ಬೇಕಾದ್ರೂ ಮಾತಾಡ್ಬೋದು ಅಂತ ಪ್ರೂಫ್ ಕೊಡ್ಬೇಕ? ಸುಮ್ನೆ ಮಾತಾಡಿದ್ರೆ